ಒನ್ ಇಂಡಿಯಾ ಫೇಸ್ಬುಕ್ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಅತಿಥಿಯಾಗಿ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಟಾಸ್ಕ್ ಫೋರ್ಸ್ ಮುಖ್ಯಸ್ಥರು ಮತ್ತು ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು. ಸಂವಾದ ಕಾರ್ಯಕ್ರಮಕ್ಕೆ ಸಂಸ್ಥೆ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಅಶ್ವಥ್ ನಾರಾಯಣ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಆರೋಗ್ಯ ಸಚಿವರ ಮೇಲಿದ್ದ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು 5 ಸಚಿವರಿಗೆ ಹಂಚಿದ ಮೇಲೆ ತಾವು ಟಾಸ್ಕ್ ಫೋರ್ಸ್ ಮುಖ್ಯಸ್ಥರಾದ್ಮೇಲೆ ಪರಿಸ್ಥಿತಿ ಒಂದು ಹಂತಕ್ಕೆ ಕಂಟ್ರೋಲ್ಗೆ ಬಂತು. ಎಲ್ಲಿ ಲೋಪೋಸಿದ್ವು ಸರ್? ಹಾಗೆ ಕಂಟ್ರೋಲ್ ತರಕ್ಕೆ ತಾವು ಏನ್ ಕ್ರಮ ತೆಗೆದುಕೊಂಡ್ರಿ? ಬಹಳ ಮುಖ್ಯವಾಗಿ ಇವತ್ತು ರಾಜ್ಯದಲ್ಲಿ ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಕೋವಿಡ್ ಅಲೆ 1 ಪ್ರಾರಂಭ ಆದಾಗ್ಲೇನೆ ಬಹಳಷ್ಟು ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸುವಂಥದ್ದು ನಮ್ಮ ರಾಜ್ಯದಲ್ಲಿ ಮಾಡುವಂಥದ್ದಾಗಿತ್ತು. ಆಕ್ಸಿಜನ್ ಬೆಡ್ ಆಗಲಿ, ಮೂಲಭೂತ ಸೌಕರ್ಯ, ಔಷಧಿ ಮಾತ್ರೆಗಳೆಲ್ಲವನ್ನೂ ಮತ್ತು ಸಿಬ್ಬಂದಿಗಳು, ವೈದ್ಯರಿಗೂ ಸಹ ಹೆಚ್ಚು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ನಡೆದಿತ್ತು. ಈಗ 2ನೇ ಅಲೆಯಲ್ಲಿ ಏನೊಂದಿಷ್ಟು ಈ ಸಂಖ್ಯೆಯಲ್ಲಿ ಬರುತ್ತೆ ಅಂತ, ಯಾಕೆಂದ್ರೆ 1ನೇ ಅಲೆಯಲ್ಲಿ ಈ ರೀತಿ ನಾವು ನೋಡಿರ್ಲಿಲ್ಲ. 2ನೇ ಅಲೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕಮ್ಮಿ ಇರುತ್ತೆ ಅನ್ಕೊಳ್ಳೋರು. ಹಾಗೆ ಇದು ಒಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಒಂದು ವೈರಸ್ಸಿನ ಇನ್ಕ್ಯುಬೇಷನ್ ಪೀರಿಯಡ್. ಮೊದಲು ಸಾಧಾರಣ 1 ವಾರದಿಂದ 15 ದಿನ ಇನ್ಕ್ಯುಬೇಷನ್ ಪೀರಿಯಡ್ ಇರೋದು. ಈಗ ಇನ್ಕ್ಯುಬೇಷನ್ ಪೀರಿಯಡ್ 2 ದಿನದಿಂದ 3 ದಿನಕ್ಕೆ ಬಂದ್ಬಿಟ್ಟಿದೆ 2ನೇ ಅಲೆಯನ್ನು. ಹಾಗಾಗಿ ಇನ್ಕ್ಯುಬೇಷನ್ ಪೀರಿಯಡ್ ಕಮ್ಮಿ ಆಗಿರೋದ್ರಿಂದ ಬಹಳ ವೇಗದಲ್ಲಿ ಹರಡುವಂಥದ್ದಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ ತರುವಂಥದ್ದಾಗಿತ್ತು ಮತ್ತು ಈಗೇನು ಲಾಕ್ಡೌನ್ ಮಾಡುವಂಥದ್ದಾಗಿದೆ. ಅದ್ರ ಜೊತೆಯಲ್ಲೇನೆ 24 ಗಂಟೆ ಒಳಗಡೆ ಟೆಸ್ಟ್ ಮಾಡುವಂಥದ್ದನ್ನ ಮಾಡಿರುವಂಥದ್ದಾಗ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಮನೆಗೂ ತಲುಪಿ ಅವರಿಗೆ ಔಷಧಿ ಮಾತ್ರೆಗಳು ಕೊಡುವಂಥದ್ದು, ಒದಗಿಸುವಂಥದ್ದು ಮಾಡಿರುವಂಥದ್ದು. ಒಟ್ಟು ಪರಿಣಾಮಕಾರಿಯಾಗಿ ಮೂಲಭೂತ ಸೌಕರ್ಯ, ಆಕ್ಸಿಜನ್, ಔಷಧಿ ಮಾತ್ರೆ, ರೆಮಿಡಿಸಿವಿರ್, ಸಿಬ್ಬಂದಿಗಳು ಮತ್ತು ಉತ್ತಮವಾಗಿ ನಿರ್ವಹಣೆ ಮಾಡ್ತಿರುವಂಥದ್ದು, ಟ್ರಯಾಜ್ ಮಾಡ್ತಿರುವಂಥದ್ದು ಇವೆಲ್ಲವನ್ನು ಮಾಡಿ ನಿರ್ವಹಣೆಯಲ್ಲಿ ಬಹಳ ವ್ಯವಸ್ಥೆಯನ್ನು ತರುವಂಥದ್ದನ್ನ ಮತ್ತು ಹೆಲ್ಪ್ ಲೈನ್ ಆಗಲಿ ಮತ್ತು ಬೇರೆ ಬೇರೆ ಇಂಟಗ್ರೇಷನ್ನ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಶನ್ ಮಾಡುವಂಥದ್ದನ್ನ ಬಹಳಷ್ಟು ಪರಿಣಾಮಕಾರಿಯಾಗಿ ಮಾಡಿ ಆದಷ್ಟು ಉತ್ತಮವಾಗಿ ಎಲ್ಲ ರೀತಿಯಾದಂಥ ನಿರ್ವಹಣೆಯನ್ನು ಮಾಡೋದಕ್ಕೆ ಮತ್ತು ಯಾವುದಕ್ಕೂ ಕೊರತೆ ಇಲ್ಲದೇನೆ, ಔಷಧಿ ಮಾತ್ರೆ, ಆಕ್ಸಿಜನ್ ಯಾವುದಕ್ಕೂ ಕೊರತೆ ಇಲ್ಲದೇನೆ ನಿರ್ವಹಣೆ ಮಾಡುವಂಥದ್ದನ್ನ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಇನ್ನು ಹೆಚ್ಚಿನ ಸೌಕರ್ಯವನ್ನು ಒದಗಿಸ್ಲಿಕ್ಕೂ ಮಾಡುವಂಥದ್ದಾಗ್ತಿದೆ. ಮತ್ತು ವ್ಯಾಕ್ಸಿನೇಷನ್ ಒಂದು ಇದಕ್ಕೆ ಪರಿಹಾರವೇ ಒಂದು ವ್ಯಾಕ್ಸಿನೇಷನ್ ಆಗಿರ್ತದೆ. ಈ ವ್ಯಾಕ್ಸಿನೇಷನ್ಗೂ ಆದ್ಯತೆ ಕೊಡುವಂಥದ್ದಾಗ್ತಿದೆ. ಇವತ್ತು ಎಷ್ಟೆಷ್ಟು ನಮಗೆ ಸರಬರಾಜು ಆಗ್ತಿದೆಯೋ ಅದರ ಸಂಪೂರ್ಣ ಬಳಕೆಯನ್ನು ಮಾಡುವಂಥದ್ದು, ಅದನ್ನ ಪ್ರಯಾರಿಟಿ ಫ್ರಂಟ್ ಲೈನ್ ಯಾರು ಹೆಚ್ಚೆಚ್ಚು ಜನಸಂಪರ್ಕದಲ್ಲಿದ್ದಾರೋ ಅವರಿಗೆ ಕೊಡುವಂಥದ್ದನ್ನ ಮಾಡಿ ಇನ್ನೂ ನಮ್ಮ ಅನ್ಲಾಕ್ ಆದಾಗಲೂ ಯಾವ ಸಮಸ್ಯೆಗಳು ಹೆಚ್ಚಿನ ರೀತಿ ಹರಡೋ ಕೇಂದ್ರಗಳಾಗಿ ಈ ವ್ಯಕ್ತಿಗಳು ಆಗದ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಹೆಚ್ಚಾಗ್ತಿದೆ ಅನ್ನೋ ವರದಿಗಳು ಬರ್ತಾ ಇದೆ. ಸರ್ಕಾರ ಇದನ್ನು ಕಂಟ್ರೋಲ್ ಮಾಡಲು ಏನ್ ಕ್ರಮ ತಗೊಂಡಿದೆ? ಮುಖ್ಯವಾಗಿ ಬಹಳ ವೇಗದಲ್ಲಿ ಪ್ರತಿಯೊಂದು ಮನೆಗೂ ತಲುಪಿ ಪ್ರತಿದಿನನೂ ಪ್ರತಿಯೊಬ್ಬ ಮನೆಗೂ ತಲುಪುವಂಥದ್ದಾಗಬೇಕು. ಯಾರ್ಯಾರ ವ್ಯಕ್ತಿಗಳಲ್ಲಿ ಈ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಅವನ ಪರೀಕ್ಷೆಗೆ ಒಳಪಡಿಸುವಂಥದ್ದು, ಒಳಪಡಿಸಿದ ತಕ್ಷಣ ವರದಿಯನ್ನು ಕೊಟ್ಟು ಏನು ಪಾಸಿಟಿವ್ ಇದೆ ತಕ್ಷಣ ಅವ್ರನ್ನ ಕಡ್ಡಾಯವಾಗಿ, ಮೊದಲು ಕಡ್ಡಾಯ ಇರಲಿಲ್ಲ, ಈಗ ಕಡ್ಡಾಯವಾಗಿ ಕೋವಿಡ್ ಕೇರ್ ಸೆಂಟರ್ಗೆ ವರ್ಗಾವಣೆ ಆಗಬೇಕು. ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಹೋಮ್ ಐಸೋಲೇಷನ್ ಅಲ್ಲಿ ಇರ್ಲಿಕ್ಕೆ ಅವಕಾಶವನ್ನು ಕೊಡ್ತಿಲ್ಲ. ಇದನ್ನು ಮಾಡಿ ಕಡ್ಡಾಯವಾಗಿ ಅವರನ್ನು ವರ್ಗಾಯಿಸುವಂಥದ್ದು ಮಾಡೋಕ್ಕೆ ಕ್ರಮವನ್ನು ವಹಿಸುವಂಥದ್ದಾಗ್ತಿದೆ. ಮತ್ತು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನ ಇವತ್ತು ಕೋವಿಡ್ ಕೇರ್ ಸೆಂಟರ್ಗಳನ್ನ, ಆಕ್ಸಿಜನ್ ಫೆಸಿಲಿಟಿ, ಇನ್ನು ಎಲ್ಲ ರೀತಿಯಾದಂಥ ವೈದ್ಯರು, ನರ್ಸಸ್, ಸಿಬ್ಬಂದಿಗಳನ್ನು ಸಹ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮಾಡುವಂಥದ್ದಾಗ್ತಿದೆ. ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡುವಂಥದ್ದಾಗ್ತಿದೆ ಮತ್ತು ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಕೊಡುವಂಥದ್ದು ಆಗ್ತಿದೆ. ಸರ್, 2ನೇ ಅಲೆಗೆ ಈಗಾಗಲೇ ನಾಡಿನ ಜನತೆ ತತ್ತರಿಸಿಕೊಂಡಿದ್ದಾರೆ. 3ನೇ ಅಲೆ ಆತಂಕವನ್ನ ಈಗಾಗಲೇ ತಜ್ಞರು ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನ 3ನೇ ಅಲೆಗೆ ತೆಗೆದುಕೊಂಡಿದೆ? ಮುಖ್ಯವಾಗಿ 3ನೇ ಅಲೆ ಮಕ್ಕಳಿಗೆ, ಯಾಕೆಂದ್ರೆ ವ್ಯಾಕ್ಸಿನೇಟ್ ಆಗಿರಲ್ಲ, ಅವರು ಹೆಚ್ಚು ಅವ್ರಿಗೆ ತೊಂದರೆ ಆಗ್ಬೋದು, ಅವರು ಸೋಂಕಿತರ ಸಂಖ್ಯೆ ಅವರಲ್ಲಿ ಜಾಸ್ತಿ ಆಗ್ಬೋದು ಮತ್ತು ತೀವ್ರತೆ ಅವರಲ್ಲಿ ಕಾಣಬಹುದು ಅಂತ ಒಂದು ಆತಂಕ ಇದೆ. ಕೆಲವರು ಈ ಆತಂಕವನ್ನ ಈಗಲೂ ಸಹ ಮಕ್ಕಳು ಇನ್ಫೆಕ್ಟ್ ಆಗ್ತಿದ್ದಾರೆ, ಆ ರೀತಿ ಹೇಳುವಂಥದ್ದು ಏನಿಲ್ಲ ಅಂತ ಕೆಲವರು ತಿಳಾಗ್ತಿದ್ದಾರೆ.
ಆದರೂ ಒಟ್ಟಾರೆ ನಾವು ತಯಾರಾಗುವಂಥದ್ದನ್ನ ಮಾಡ್ತಾ ಇದ್ದೀವಿ. ಮಕ್ಕಳನ್ನೇ ಹೆಚ್ಚು ಗಮನದಲ್ಲಿಟ್ಕೊಂಡು ಅವರಿಗೆ ಸೌಕರ್ಯವನ್ನು ಹೇಗೆ ಹೆಚ್ಚಿಸಬೇಕು, ವೆಂಟಿಲೇಟರ್ಸ್, ICU. ಇವತ್ತು 2ನೇ ಅಲೆಯಲ್ಲಿ ತುಂಬಾ ICU ಬೇಡಿಕೆ ಇತ್ತು, ಅದು ಕೊರತೆ ಇತ್ತು, ಬೇಡಿಕೆ ಹೆಚ್ಚಿತ್ತು, ಆದರೆ ಅದನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗಿತ್ತು. ಹಾಗಾಗಿ ಎಲ್ಲಾ ಹಂತದಲ್ಲೂ ಸಮುದಾಯ ಆರೋಗ್ಯ ಕೇಂದ್ರದಿಂದ ಹಿಡಿದು ತಾಲೂಕು ಹಾಸ್ಪಿಟ್ಲು, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜು, ಖಾಸಗಿ ಮೆಡಿಕಲ್ ಕಾಲೇಜು, ಖಾಸಗಿ ಆಸ್ಪತ್ರೆ ಎಲ್ಲಾ ಕಡೆನೂ ಈ ಸೌಕರ್ಯ ಹೆಚ್ಚಿಸಲಿಕ್ಕೆ ಮೆಡಿಕಲ್ ಕಾಲೇಜು, ಖಾಸಗಿ ಮೆಡಿಕಲ್ ಕಾಲೇಜಿಗೂ 3 ಕೋಟಿ ಕೊಡ್ತಾ ಇದ್ದೀವಿ. ಆಕ್ಸಿಜನ್ ಜನರೇಟರ್, ಆಕ್ಸಿಜನ್ ಪೈಪ್ ಓಡಿಸ್ಕೊಳ್ಳಕ್ಕೆ, ICU ಅನ್ನು ಮಾಡ್ಕೊಳ್ಳಿಕ್ಕೆ, ಆಕ್ಸಿಜನ್ ಸ್ಟೋರೇಜ್ ಅನ್ನು ಮಾಡ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೇನು ಹಣ ಖಾಸಗಿ ಕಾಲೇಜಿಗೆ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಮೆಡಿಕಲ್ ಕಾಲೇಜಸ್ನಲ್ಲೂ ಸಾಕಷ್ಟು ಆಕ್ಸಿಜನ್ ಜನರೇಟರ್, ಸಮುದಾಯ ಆರೋಗ್ಯ ಕೇಂದ್ರದಿಂದ ಹಿಡಿದು ತಾಲೂಕು ಹಾಸ್ಪಿಟಲಿಂದ ಆಕ್ಸಿಜನ್ ಜನರೇಟರ್ ಕೊಡುವಂಥದ್ದು ಮತ್ತು ICU ಫೆಸಿಲಿಟಿ ಎಲ್ಲ ರಿಮೋಟ್ ICUನಲ್ಲಿ ನಿರ್ವಹಣೆ ಆಗೋ ರೀತಿಯಲ್ಲಿ ಮಾಡಲಿಕ್ಕೆ ಮಾನಿಟರ್ಸ್ ಆಗಲಿ, ವೆಂಟಿಲೇಟರ್ಸ್ ಆಗಲಿ, ಪೀಡಿಯಾಟ್ರಿಕ್ ಆಗಲಿ, ಸಿಬ್ಬಂದಿಗಳಾಗಲಿ ಇವೆಲ್ಲವನ್ನು ಒದಗಿಸೋ ಮೂಲಕ ನೇಮಕ ಮಾಡೋದು ಮತ್ತು ವ್ಯವಸ್ಥೆಯನ್ನು ಕೊಡೋ ಮೂಲಕ ಒಟ್ಟು ಆರೋಗ್ಯ ವ್ಯವಸ್ಥೆನ ಬಲಿಷ್ಠಗೊಳಿಸೋದು ಒಂದು. 3ನೇ ಅಲೆಗೆ ಅಥವಾ 4ನೇ ಅಲೆ ಯಾವುದೇ ಅಲೆ ಬಂದ್ರೂ ಒಟ್ಟು ಆರೋಗ್ಯ ವ್ಯವಸ್ಥೆ ಉತ್ತಮಗೊಳಿಸಬೇಕು ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಶೇಕಡ 20% ಆಮ್ಲಜನಕದ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಎನ್ನೋ ವರದಿಗಳಿದೆಯಲ್ಲ? 20% ಏನು ಅಂದ್ರೆ 1-2 ಪ್ಲಾಂಟ್ ಏರ್ ವಾಟರ್ ಮತ್ತು ಲಿಂಡೆ ಅವ್ರದ್ದು ಒಂದು ಸ್ವಲ್ಪ ಬ್ರೇಕ್ ಡೌನ್ ಆಗಿತ್ತು. ಈಗಾಗಲೇ ಅದು ಸರಿಪಡಿಸುವಂಥದ್ದಾಗಿದೆ. ನಾಳೆಯಿಂದ ಅದು ತಿರ್ಗಾ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಒಟ್ಟು ಏನು ಬಫರ್ ಸ್ಟಾಕ್ ಇತ್ತು ಈಗ ಮ್ಯಾನೇಜ್ ಆಗಿದೆ. ಯಾವುದು ಸಮಸ್ಯೆ ಆಗ್ತದೆ ಎಲ್ಲ ಕಡೆನೂ ಈಗಲೂ ನೀವು ತಮ್ಗೆ ಗೊತ್ತಿದ್ದಾಗೆ ಆಕ್ಸಿಜನ್ ಕೊರತೆ ಎಲ್ಲೂ ಇದ್ದಾಗೆ ಅದು ನಿರ್ವಹಣೆ ಮಾಡುವಂಥದ್ದಾಗಿದೆ. ಒಟ್ಟು ಈಗ ಸಂಖ್ಯೆಗಳನ್ನು ಕಮ್ಮಿ ಆಗಿರೋದ್ರಿಂದ ನಮ್ಗೆ ಅಷ್ಟು ಸಮಸ್ಯೆ ಆಗಿಲ್ಲ. ಸಂಖ್ಯೆಗಳು ಇಳಿಮುಖ ಆಗಿರೋದ್ರಿಂದ ಒಟ್ಟು ರಾಜ್ಯದಲ್ಲೇ ತುಂಬಾ ಕಡೆ ಇವತ್ತೆಲ್ಲ ಗ್ರೀನ್ ಆಗಿದೆ, ಗ್ರೀನ್ ಏರಿಯಾವಾಗಿ ಕನ್ವರ್ಟ್ ಆಗಿರುವಂಥದ್ದು. ಕೆಲವು 9 ಜಿಲ್ಲೆಯಲ್ಲಿ ಮಾತ್ರ ಒಂದು ಸ್ವಲ್ಪ ಹೆಚ್ಚು ಸಮಸ್ಯೆ ಇರುವಂಥದ್ದು. ಇನ್ನು ಮಿಕ್ಕ ಜಿಲ್ಲೆಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ನಾವು ಕಂಡಿರುವಂಥದ್ದು. ರೆಮ್ಡಿಸಿವಿರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ರು ಸರ್ಕಾರ ಏನು ಟಫ್ ನಿರ್ಧಾರವನ್ನು ತಗೊಂಡಿಲ್ಲ? ರೆಮಿಡಿಸಿವಿರ್ ವಿಚಾರದಲ್ಲಿ ಸಾಕಷ್ಟು ತೀವ್ರವಾದಂತಹ ಕ್ರಮವನ್ನ ದುರ್ಬಳಕೆಯನ್ನ ಮಾಡ್ತಿರುವಂತದನ್ನ ತಡೆಗಟ್ಟೋದು ಒಂದು ಕಡೆ ಆದ್ರೆ, ತಯಾರಿಕೆಯನ್ನು ಹೆಚ್ಚಿಸಿ ಲಭ್ಯತೆಯನ್ನು ಹೆಚ್ಚಿಸಲಿಕ್ಕೆ ಬಹಳ ಪರಿಣಾಮಕಾರಿಯಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿ ಈಗ ಅತಿ ಹೆಚ್ಚಿನ ತಯಾರಿಕೆ ನಮ್ಮ ದೇಶದಲ್ಲಿ ಆಗ್ತಿರುವಂತದ್ದಿದೆ. ಮತ್ತು ನಮ್ಮ ಸಂಬಂಧಪಟ್ಟ ಸಚಿವರಾದಂತಹ DV ಸದಾನಂದ ಗೌಡರು ಬಹಳಷ್ಟು ಆಸಕ್ತಿ ವಹಿಸಿ ಕಾರ್ಯವನ್ನು ಮಾಡಿರುವಂಥದ್ದು. ನಮ್ಮ ರಾಜ್ಯದ ಇವತ್ತು ಎಷ್ಟೇ ಬೇಡಿಕೆ ಇದ್ರೂ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ರೆಮಿಡಿಸಿವಿರ್ ಸರಬರಾಜು ನಮಗಾಗಿದೆ. ಇವತ್ತು ಅತಿ ಹೆಚ್ಚಿನ ಸ್ಟಾಕ್ ಸರ್ಕಾರದಲ್ಲಿದೆ ಮತ್ತು ಖಾಸಗಿನಲ್ಲೂ ಯಾರು ಎಷ್ಟು ಕೇಳಿದ್ರು ಅದನ್ನ ಸರಬರಾಜು ಮಾಡುವಂಥದ್ದನ್ನ ಈಗ ನಾವು ತಿಳಿಸುವಂಥದ್ದಾಗಿದೆ. ಇವೆಲ್ಲ ಸಂಪೂರ್ಣವಾಗಿ ಪೂರೈಸ್ತಾ ಇದೆ. RT-PCR ಟೆಸ್ಟಿಂಗ್ ಪ್ರಮಾಣ ಕಮ್ಮಿ ಆಗಲಿಕ್ಕೆ ಏನ್ ಸರ್ಕಾರ? ಮುಖ್ಯವಾಗಿ ಈ ಮುಂಚೆ ಅಲ್ಲೇ RT-PCR ಟೆಸ್ಟ್ ಮಾಡಿದ್ರೆ ಸಾಧಾರಣ 5 ದಿನದಿಂದ 1 ವಾರ ಸಮಯ ತೊಳ್ತಿರೋ ರಿಸಲ್ಟ್ ಕೊಡ್ಲಿಕ್ಕೆ. ಅದನ್ನೆಲ್ಲ ಕಮ್ಮಿ ಮಾಡಲಿಕ್ಕೆ ಕ್ರಮವನ್ನು ವಹಿಸಿರುವಂಥದ್ದಿದೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರನ್ನ ಮಾಡುವಂಥದ್ದು ಒಂದು. ಇನ್ನೊಂದು ಎರಡನೇದು, ತುಂಬಾ ಜನಕ್ಕೆ ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಕಂಡಲ್ಲೆಲ್ಲ ಲಕ್ಷಣ ಇರಲಿ ಬಿಡ್ಲಿ, ಅವಶ್ಯಕತೆ ಇರಲಿ ಬಿಡ್ಲಿ, ಕಂಡಲ್ಲೆಲ್ಲ ಟೆಸ್ಟ್ಗಳು ಮಾಡ್ತಾ ಇದ್ರು. ಅದನ್ನ ಪೂಲಿಂಗ್ ಟೆಸ್ಟ್ ನಲ್ಲಿ ಮಾಡ್ತಿದ್ರು. ಈ ಪೂಲಿಂಗ್ ಅಂದ್ರೆ ಗೊತ್ತಲ್ಲ, ಒಂದು ಟೆಸ್ಟ್ ಅಲ್ಲಿ 5 ಸ್ಯಾಂಪಲ್ ಹಾಕೋರು. ಸೊ ಇಂಥದ್ನೆಲ್ಲ ಸ್ಟಾಪ್ ಮಾಡಿದ್ದೀವಿ. ಇದನ್ನ ಸ್ಟಾಪ್ ಮಾಡಿ ಈಗ ಬರೀ ಸಿಂಗಲ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಈ ಸಿಂಗಲ್ ಟೆಸ್ಟ್ ಮಾಡೋ ಮೂಲಕ ಬಹಳ ವೇಗದಲ್ಲಿ ವರದಿಯನ್ನು ಕೊಡ್ಲಿಕ್ಕೆ ಮಾಡಿರುವಂತದ್ದಿದೆ. ಒಟ್ಟು RT-PCR ಲ್ಯಾಬ್ಸ್ ಏನ್ ನಮ್ಮ ಸರ್ಕಾರದಿದೆ, 1,05,000 ಟೆಸ್ಟ್ ಮಾಡುವಂತ ಕೆಪಾಸಿಟಿ ನಮ್ಮ ಸರ್ಕಾರಿ ಲ್ಯಾಬ್ಗಳಲ್ಲಿದೆ. ಬಹಳ ಎಲ್ಲವನ್ನೂ ಸೌಕರ್ಯ, ಮೊದಲು ಮ್ಯಾನ್ಯುಯಲ್ ಎಕ್ಸ್ಟ್ರಾಕ್ಷನ್ ಆಫ್ ವೈರಸ್ ಇತ್ತು, ಅದನ್ನೆಲ್ಲ ಆಟೋಮೇಟ್ ಮಾಡಿಸಿದೀವಿ. ಮತ್ತೆ ಎಲ್ಲೆಲ್ಲಿ ಸಿಂಗಲ್ ಕೆಪಾಸಿಟಿ ಇತ್ತು ಡಬಲ್ ಕೆಪಾಸಿಟಿ ಮಾಡಿದೀವಿ. ಕೆಲವು ಕಡೆ 100 ಟೆಸ್ಟ್ ಮಾಡೋ ಕೆಪಾಸಿಟಿ ಇದೆ, ಅದನ್ನ 300 ಟೆಸ್ಟ್ ಕೆಪಾಸಿಟಿ ಒಂದು ಬ್ಯಾಚ್ ಅಲ್ಲಿ ಮಾಡೋಂಗ್ ಮಾಡಿಕೊಟ್ಟಿದ್ವಿ. ಈ ರೀತಿ ಸೌಕರ್ಯಗಳೆಲ್ಲ ಬಹಳಷ್ಟು ಹೆಚ್ಚಿಸಲಿಕ್ಕೆ ರಾಜ್ಯ ಉದ್ದಾಗಲದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಎಲ್ಲ ಸೌಕರ್ಯಗಳು ಇವತ್ತು ಲ್ಯಾಬ್ ಟೆಸ್ಟ್ಗಳು ನಮ್ಮವು ಬಹಳ ಅತಿ ಹೆಚ್ಚಿನ ರೀತಿ ಮಾಡ್ಲಿಕ್ಕೆ ಅವಕಾಶ ಮಾಡಿರುವಂಥದ್ದು ಒಂದು. ಎರಡನೇದು, ನಾವು ರ್ಯಾಟ್ ಟೆಸ್ಟ್ ಮೊದಲು 100 ಟೆಸ್ಟ್ ಮಾಡಿದ್ರೆ 93% RT-PCR ಟೆಸ್ಟ್ ಇರ್ತಿತ್ತು, ಬರೀ 7% ಮಾತ್ರ ರ್ಯಾಟ್ ಟೆಸ್ಟ್ ಇತ್ತು. ಈಗ ಪರ್ಮಿಷನ್ 30%ಗಿಂತ ಹೆಚ್ಚು ರ್ಯಾಟ್ ಟೆಸ್ಟ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ.
ಅದನ್ನು ಸಹ ಕನಿಷ್ಠ 50,000 ಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿದ್ವಿ. ಇನ್ನೂ ಎಷ್ಟು ಬೇಕಾದ ಸಂಖ್ಯೆನಲ್ಲಿ ಪ್ರತಿದಿನ 50,000ಕ್ಕಿಂತ ಹೆಚ್ಚಿನ ಟೆಸ್ಟ್ ಮಾಡಿದ್ದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಎಷ್ಟು ಬೇಕಾದ ಟೆಸ್ಟ್ ಮೊದಲು ಮಾಡ್ತಿದ್ದಕ್ಕಿಂತ ಇನ್ನು ಹೆಚ್ಚಿನ ರೀತಿ ಟೆಸ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ವೇಗದಲ್ಲಿ ಮಾಡಿ 5 ದಿನ 6 ದಿನ ಮಾಡಿ ಆ ರೋಗ ಬಂದು ಒಟ್ಟೋಗೋಷ್ಟರಲ್ಲಿ ನಾವು ರಿಪೋರ್ಟ್ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ಅಂತ ತಿಳಿಸಿ ಮಾಡುವಂಥದ್ದು ಆಗಿದೆ ಸರ್. ಹೊಸ ನ್ಯೂ ಪಾಸಿಟಿವ್ ಕೇಸ್ಗಳು ಕಮ್ಮಿ ಆದ್ರೂ ಡೆತ್ ರೇಟ್ ಜಾಸ್ತಿ ಆಗ್ತಾ ಇದೆ. ಏನ್ ಕಾರಣ ಇರ್ಬೋದು? ಮುಖ್ಯವಾಗಿ ಏನು 1ನೇ ಅಲೆ 2ನೇ ಅಲೆಯಲ್ಲಿ ಹೆಚ್ಚು ಕಡಿಮೆ ಸಾವಿನ ಸಂಖ್ಯೆ ಏನು ವ್ಯತ್ಯಾಸಗಳಿಲ್ಲ. ಸಂಖ್ಯೆಗಳು ಬಹಳ ಅತಿ ಹೆಚ್ಚಾಗಿ ಒಮ್ಮೆಲೆ ಬಂದಿರೋ ಕಾರಣ ಹಾಗಾಗಿ ಕಳೆದ ಬಾರಿ ಈ ಸಂಖ್ಯೆ ಬಹಳ ದಿನ ವಿಸ್ತರಣೆ ಆಗಿರುವಂಥದ್ದು. ಈ ಬರೀ ಅಲ್ಪಾವಧಿನಲ್ಲೇ ಆಗ ನಾವು ತಿಂಗಳುಗಟ್ಟಲೆ ಕಂಡಿದ್ದು ಈ ಕೆಲವೇ ಅವಧಿನಲ್ಲೇ ಈ ಸಂಖ್ಯೆಯನ್ನು ನೋಡ್ತೀವಿ. ಹಾಗಾಗಿ ಸಾವಿನ ಸಂಖ್ಯೆಯನ್ನು ಹೆಚ್ಚಾಗಿ ಕಾಣ್ತಿತ್ತು. ಮತ್ತು ಈ ಬಾರಿ ಒಮ್ಮೆಲೆ ಎಲ್ಲ ಬಂದಿದ್ರಿಂದ ಕೇಸ್ಗಳು ICU ಬೇಡಿಕೆಗಳು ಬಹಳ ಅತಿ ಹೆಚ್ಚಾಗಿತ್ತು. ವೆಂಟಿಲೇಟರ್ ಬೇಡಿಕೆಗಳು ಅತಿ ಹೆಚ್ಚಾಗಿತ್ತು. ಅದನ್ನು ಒದಗಿಸುವಂಥದ್ರಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಸಾವಿನ ಸಂಖ್ಯೆಯಲ್ಲಿ ನೋಡುವಂಥದ್ದು ಹೆಚ್ಚಾಗಿ ಕಂಡಿರುವಂಥದ್ದು ಇದೆ. ಬಟ್ ಒಟ್ಟಾರೆ ನೀವು 1ನೇ ಅಲೆ ಮತ್ತು 2ನೇ ಅಲೆಗೆ ಹೋಲಿಸ್ಕೊಂಡಾಗ ಸಂಖ್ಯೆ ಹೆಚ್ಚು ಕಡಿಮೆ ಅಲ್ಲೇ ಇದೆ. ಇನ್ನೂ ಸಾವಿನ ಸಂಖ್ಯೆ ಕಮ್ಮಿ ಇಟ್ಕೋಬೋದಿತ್ತು ನಾವು ಈ ವ್ಯವಸ್ಥೆಗಳು. ಅದಕ್ಕಾಗಿ ಈ ವ್ಯವಸ್ಥೆಗಳನ್ನು ಹೆಚ್ಚಿಸಲಿಕ್ಕೆ ನಮ್ಮ ಸರ್ಕಾರದಲ್ಲಿ ನಿಶ್ಚಯವನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿ ನಮ್ಮ ಸರ್ಕಾರದಲ್ಲಿ ಈ ಮೂಲಭೂತ ಸೌಕರ್ಯ ಹೆಚ್ಚಿಸುವಂಥದ್ದು ಆಗ್ತಿದೆ. ಲಾಕ್ಡೌನ್ ವರ್ಕೌಟ್ ಆಗ್ತಾ ಇದೆಯಾ? ಖಂಡಿತ ಲಾಕ್ಡೌನ್ ಖಂಡಿತ ವರ್ಕೌಟ್ ಆಗಿದೆ. ಸಂಖ್ಯೆಗಳೆಲ್ಲ ಇಳಿಮುಖ ಆಗಿದೆ. ಲಾಕ್ಡೌನ್ ಖಂಡಿತ ವರ್ಕ್ ಆಗಿ ಸಂಖ್ಯೆಗಳು ನೀವು ನೋಡಿದಾಗ ಕಮ್ಮಿ ಆಗಿರುವಂಥದ್ದಿದೆ. ಹಾಗಾಗಿ ಅದೂ ದೊಡ್ಡ ಪರಿಹಾರವಾಗಿರುವಂಥದ್ದು ಇದೆ ಸರ್. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಕೊಡುವ ವಿಚಾರ ಈಗಾಗಲೇ ಭಾರತ್ ಬಯೋಟೆಕ್ ರಾಜ್ಯದಲ್ಲಿ ಫ್ಯಾಕ್ಟರಿ ಹಾಕಕ್ಕೆ ಒಪ್ಕೊಂಡಿದೆ. ತಾವು ಬೇರೆ ಜಾಗತಿಕ ಟೆಂಡರ್ನ ಕರೆದಿದ್ದೀವಿ ಅಂತ ಹೇಳಿದೀವಿ. ಸರ್ಕಾರ ಯಾಕೆ ಒಂದು ನಿರ್ದಿಷ್ಟ ದಿನವನ್ನ ನಿಗದಿ ಮಾಡಬಾರದು? ಮುಖ್ಯವಾಗಿ ಸರ್ಕಾರ 18 ವರ್ಷ ಮೇಲ್ಪಟ್ಟಾಗಿ ಮೇ 1ನೇ ತಾರೀಕಿಂದ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಸೂಚನೆ ಇತ್ತು. ಆ ಪ್ರಕಾರದಲ್ಲಿ ನಾವು 3 ಲಕ್ಷ ಲಸಿಕೆಯನ್ನು ಖರೀದಿಸಲು ಈಗಾಗಲೇ ಆರ್ಡರ್ ಪ್ಲೇಸ್ ಮಾಡಿರೋದು. ಸಿರಮ್ ಇನ್ಸ್ಟಿಟ್ಯೂಟ್ ಅವ್ರ ಜೊತೆಯಲ್ಲಿ 2 ಕೋಟಿ 1 ಕೋಟಿ ಭಾರತ್ ಬಯೋಟೆಕ್ ಜೊತೆ ಆರ್ಡರ್ ಪ್ಲೇಸ್ ಮಾಡಿದ್ದೀವಿ. ಈಗ ಸರಬರಾಜು ಸಪ್ಲೈ ಆಗಲೇ ಸ್ಟಾರ್ಟ್ ಆಗಿದೆ. ಆದರೆ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಮಟ್ಟದಲ್ಲಿ ಸಿಗ್ತಿಲ್ಲ. ಬಟ್ ಬರ್ತಿರೋಂಥದ್ದನ್ನೆಲ್ಲ ಈಗ ಬಳಕೆ ಮಾಡಿ ಪ್ರಾರಂಭ ಮಾಡಿದ್ದು. ಒಂದಿಷ್ಟು ಆ್ಯಪ್ ಬಳಕೆಯಲ್ಲಿ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಇಶ್ಯೂ ಏನಂದರೆ ಬೆಂಗಳೂರಿಂದ ಬೇರೆ ಬೇರೆ ಊರಿಗೆ ಹೋಗಿ ಈ ಏನು ಅಂದರೆ ಆನ್ಲೈನಲ್ಲಿ ಈ ಶೆಡ್ಯೂಲ್ನ ಬ್ಲಾಕ್ ಮಾಡಿಕೊಂಡು ಈ ಬೆಂಗಳೂರಿಂದ ಬೇರೆ ಊರಿನಲ್ಲಿ ಹೋಗಿ ಲಸಿಕೆಯನ್ನು ತೊಗೊಳ್ಳೋವಂಥದ್ದು ಮಾಡ್ತಿದ್ರು. ಬೇರೆ ಊರಿನವ್ರಿಗೆ ಇರ್ಸ್ಮೋರ್ಸ್ ಆಗ್ತಿತ್ತು. ಅವರಿಗೆ ಮೀಸಲಾಗಿರುವಂಥ ಲಸಿಕೆಗಳು ಇವ್ರು ಬಳಕೆ ಮಾಡ್ಕೊಳ್ಳುವಂಥದ್ದಾಗಿ ಸಮಸ್ಯೆ ಆಗ್ತಿತ್ತು. ಹಾಗಾಗಿ ಅದನ್ನು ತಕ್ಷಣ ನಿಲ್ಲಿಸಿ ನಮ್ಮ ಏನೊಂದು ಕೋವಿನ್ ಪೋರ್ಟಲ್ನ ಒಂದಿಷ್ಟು ಯೂಸರ್ ಬಳಕೆಯಲ್ಲಿ ಇಂಟರ್ಫೇಸ್ ಮಾಡಿಕೊಂಡು ನಮ್ಮದೇ ಆದಂಥ ಕೋವಿನ್ ಕರ್ನಾಟಕ ಮಾಡಿಕೊಂಡು ಅದನ್ನು ಬಳಕೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ಈಗಲೂ ನಡೀತಿದೆ ಲಸಿಕೆ. 18ರಿಂದ 44 ಫ್ರಂಟ್ ಲೈನ್ ವರ್ಕರ್ಸ್ ಮತ್ತು 18ರಿಂದ 44 ಪ್ರಯಾರಿಟಿ ಸೆಕ್ಟರ್ನಲ್ಲಿ ಕೊಡ್ತಾ ಇದ್ದೀವಿ. ಯಾವ ದಿನನೂ ನಿಲ್ಲಿಸಿಲ್ಲ, ಪ್ರತಿದಿನನೂ ನಡೀತಾ ಇದೆ. ಬಟ್ ಟಾರ್ಗೆಟ್ ಗ್ರೂಪನ್ನು ನೋಡಿಕೊಂಡು ಕೆಲಸ ಮಾಡೋಂಥದ್ದು ಆಗ್ತಿದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಸಂಖ್ಯೆ ಒಟ್ಟಾರೆ ಮುಂದಿನ ಈ ವರ್ಷದ ಡಿಸೆಂಬರ್ ಒಳಗಡೆ 18 ವರ್ಷ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಲಸಿಕೆಯನ್ನು ಕೊಡಬೇಕು ಅನ್ನೋಂಥ ಗುರಿ ಇದೆ ಸರ್. ಕೋವಿಡ್ ನಿರ್ವಹಣೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಏನಾದರೂ ಕಮ್ಯುನಿಕೇಶನ್ ಗ್ಯಾಪ್ ಇದೆ? ಇಲ್ಲ, ಖಂಡಿತ ಇಲ್ಲ. ಕೇಂದ್ರ ಸರ್ಕಾರದ ನೆರವಿಲ್ಲದಿದ್ದರೆ ಬಹಳ ದೊಡ್ಡ ಸಮಸ್ಯೆ ಆಗ್ತಿತ್ತು. ಎಲ್ಲಾ ಸಂದರ್ಭದಲ್ಲೂ ಅವ್ರು ನಮ್ಮ ನೆರವಿಗೆ ಬಂದು ಎಲ್ಲಾ ರೀತಿಯಾದಂಥ ಸಹಕಾರಗಳನ್ನು ಕೊಡೋ ಮೂಲಕ ಅದು ವ್ಯಾಕ್ಸಿನೇಷನ್ ವಿಚಾರದಲ್ಲಾಗಲಿ, ರೆಮಿಡಿಸಿವಿರ್ ವಿಚಾರದಲ್ಲಿ, ಔಷಧಿ ಮಾತ್ರೆಗಳಲ್ಲಾಗಲಿ, ಟಾಸಿಲಿಜುಮ್ಯಾಬ್ ವಿಚಾರದಲ್ಲಾಗಲಿ, ಅಥವಾ ವ್ಯಾಕ್ಸಿನ್ ಆಗಲಿ, ಆಕ್ಸಿಜನ್ ವಿಚಾರದಲ್ಲಾಗಲಿ, ಏನೆಲ್ಲ ನಮ್ಮ ಅವಶ್ಯಕತೆ ಗೈಡ್ಲೈನ್ಸ್ ವಿಚಾರದಲ್ಲಾಗಲಿ, ಕೋಆರ್ಡಿನೇಷನ್ ಬಿಟ್ವೀನ್ ಸ್ಟೇಟ್ ಟು ಸ್ಟೇಟ್ ಆಗಲಿ, ರೈಲ್ವೆ ಸರ್ವಿಸಸ್ನಲ್ಲಾಗಲಿ, ರೇಷನಲ್ಲಾಗಲಿ, ಆರ್ಥಿಕ ಸಹಾಯದಲ್ಲಾಗಲಿ, ಪ್ಯಾಕೇಜ್ಗಳಲ್ಲಾಗಲಿ, ಏನು ನಮಗೆ ಕೇಳಿದ ಎಲ್ಲ ವಿಚಾರದಲ್ಲೂ ಎಲ್ಲ ರೀತಿಯಾದಂಥ ಸಹಕಾರಗಳನ್ನು ಕೊಟ್ಟು ನಮಗೆ ಮಾರ್ಗದರ್ಶಕರಾಗಿ ಎಲ್ಲರಿಗೂ ನೆರವನ್ನು ಕೊಟ್ಟಿದ್ದಾರೆ. ಸರ್, ಕೊನೆಯದಾಗಿ ರಾಜ್ಯದ ಜನತೆಗೆ, ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗದ ಜನರಿಗೆ ಏನು ಸಂದೇಶ ಹೇಳಲು ಬಯಸ್ತಾರೆ? ಮುಖ್ಯವಾಗಿ ಈ ಕಾಯಿಲೆ ವಿಚಾರದಲ್ಲಿ ಭಯ ಬೇಡ, ಆದರೆ ಎಚ್ಚರಿಕೆ ಬೇಕು.
ಏನಪ್ಪ ಎಚ್ಚರಿಕೆ ಅಂದ್ರೆ ಕಡೆಗಣಿಸಿ ಕೂತ್ಕೊಳ್ಳೋಂಥದ್ದು ಬೇಡ. ಒಂದು ಭಯಪಟ್ಟರೆ ಅತಿಯಾಗಿ ಭಯಪಡುವಂಥದ್ದು ಇದೆ. ಇನ್ನೊಂದು ಈ ಕಾಯಿಲೆ ಬಗ್ಗೆ ಪರೀಕ್ಷೆನ ಮಾಡ್ಕೊಳ್ದೇನೆ ಯಾರಿಗಾರು ಗೊತ್ತಾದ್ರೆ ಏನಪ್ಪ ಆತಂಕ, ನಂಗೆ ಬೇರೆಯವ್ರಿಗೆ ಗೊತ್ತಾದ್ರೆ ಯಾರು ನಮ್ಮನ್ನು ಮಾತಾಡ್ಸಲ್ಲ, ನಮ್ಮ ಹತ್ರ ಬರಲ್ಲ, ನಮ್ಮನ್ನ ಸಮಾಜದಲ್ಲಿ ದೂರ ಇಡುವಂಥದ್ದು ಆಗುತ್ತೆ ಅನ್ನುವಂಥ ಆತಂಕದಲ್ಲಿ ತುಂಬಾ ಜನ, ತುಂಬಾ ಕುಟುಂಬಗಳು ಪರೀಕ್ಷೆನ ಮಾಡಿಸ್ಕೊಳ್ದೆ ಹಾಗೆ ಇರ್ತಾರೆ. ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ, ಅವ್ರಿಗೂ ಜಾಸ್ತಿ ಆಗುತ್ತೆ, ಕುಟುಂಬಕ್ಕೂ ಸಮಸ್ಯೆ ಆಗುತ್ತೆ, ಆ ಊರಿಗೂ ಸಮಸ್ಯೆ ಆಗುತ್ತೆ, ಒಟ್ಟಾರೆ ಇಡೀ ಸಮಾಜಕ್ಕಿಂತ ಸಮಸ್ಯೆ ಆಗುವಂಥದ್ದಾಗುತ್ತೆ. ತಕ್ಷಣ ಏನೇ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸಂಬಂಧಪಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿ ತಕ್ಷಣ ಪರೀಕ್ಷೆನ ಮಾಡಿಸ್ಕೊಂಡು ತಕ್ಷಣ ಚಿಕಿತ್ಸೆನ ಪಡ್ಕೊಳ್ಳುವಂಥದ್ದು ಮಾಡಿ ಮತ್ತು ಕೋವಿಡ್ ಕೇರ್ ಸೆಂಟರ್ಗೆ ವರ್ಗಾವಣೆಯನ್ನು ಮಾಡಿಕೊಂಡು ಕಡ್ಡಾಯವಾಗಿ ಮನೆಯಲ್ಲಿರೋದು ಬಿಟ್ಟು ಬದಲು ನಾವು ತಕ್ಷಣ ಕೋವಿಡ್ ಕೇರ್ ಸೆಂಟರ್ಗೆ ವರ್ಗವನ್ನು ಮಾಡಿಕೊಂಡು ದಾಖಲು ಮಾಡ್ಕೊಳ್ಳಿ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ದಾಖಲನ್ನು ಮಾಡಿಕೊಂಡು ಅಲ್ಲೇ ಚಿಕಿತ್ಸೆನ ಪಡ್ಕೊಳ್ಳೋಂಥದ್ದು ಮಾಡಿ, ಅಲ್ಲಿ ಸೂಕ್ತ ಇಲ್ಲ ಅಂದ್ರೆ ಆಸ್ಪತ್ರೆ ಅವಶ್ಯಕತೆ ಇದ್ರೆ ಆಸ್ಪತ್ರೆಗೆ ಪಡ್ಕೊಳ್ಳೋಂಥದ್ದು ಮಾಡಿ. ಒಟ್ಟಾರೆ ಇದರ ಬಗ್ಗೆ ಹೆಚ್ಚು ಗಮನ ಹರಿಸುವಂಥದ್ದು, ಆಸಕ್ತಿ ವಹಿಸುವಂಥದ್ದು, ಏನನ್ನು ಮಾಡಿದ್ರೆ ಒಳ್ಳೇದು ಅನ್ನೋಂಥ ಮನವರಿಕೆ ತಿಳುವಳಿಕೆಯನ್ನ ಮಾಡ್ಕೊಳ್ಳಿ ಮತ್ತು ಇಡೀ ಸಮಾಜಕ್ಕೆ ಮತ್ತು ವ್ಯವಸ್ಥೆಗೆ ಸಹಕಾರವನ್ನು ಕೊಡಿ. ಇದನ್ನ ತಡೆಗಟ್ಟಲು ಕೊರೋನಾ ಮುಕ್ತ ಗ್ರಾಮವನ್ನ ಮಾಡಬೇಕಾಗಿದೆ. ಕೊರೋನಾ ಮುಕ್ತ ಗ್ರಾಮವನ್ನ ಮಾಡಬೇಕು ಅಂದ್ರೆ ಜಾಗೃತಿ ಬಹಳ ಮುಖ್ಯ. ಜಾಗೃತಿ, ತಿಳುವಳಿಕೆ, ಕಾಯಿಲೆ ಅಂದ್ರೆ ಏನು, ಹೇಗೆ ನಿರ್ವಹಣೆಯನ್ನು ಮಾಡಬೇಕು, ಏನನ್ನು ಮಾಡಿದ್ರೆ ಒಳ್ಳೇದು ಅನ್ನೋಂಥದ್ದನ್ನ ತಿಳುವಳಿಕೆ ಇಡೀ ಸಮಾಜದಲ್ಲಿ ನಾವೆಲ್ಲರೂ ಅರ್ಥಕೊಂಡ್ರೆ ಸರಳವಾಗಿ, ಸುಲಭವಾಗಿ ಇದನ್ನ ನಿರ್ವಹಣೆಯನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನ ಮಾಡೋ ಮೂಲಕ ಒಳ್ಳೇದಾಗುತ್ತೆ. ಮತ್ತೆ ಅಜ್ಞಾನದಿಂದ ಮತ್ತು ಅಸಹಕಾರವನ್ನು ಕೊಡೋ ಮೂಲಕ ನಮಗೆ ನಾವು ಏನು ಸಮಸ್ಯೆನ ತಂದ್ಕೋತೀವಿ. ಉಪಮುಖ್ಯಮಂತ್ರಿ ಜೊತೆಗಿನ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ನಮ್ಮ ಮುಂದಿನ ಸಂವಾದದಲ್ಲಿ ಇನ್ನೊಬ್ಬರು ಅತಿಥಿಗಳ ಜೊತೆ ಆಗಮಿಸ್ತೀವಿ. ಎಲ್ರಿಗೂ ನಮಸ್ಕಾರ.